ಆರ್ಸಿಬಿ ಈ ಸಲ ಕಪ್ ನಮ್ದೆ. ಕಳೆದ 17 ವರ್ಷಗಳಿಂದ ಕಪ್ ಗೆಲ್ದಿದ್ರು ಪ್ರತಿ ಆರ್ಸಿಬಿ ಫ್ಯಾನ್ಸ್ ಹೃದಯದ ಮಾತು ಇದೆ. ಇದೀಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18 ಆರಂಭವಾಗಿದೆ. 2025ರ IPLನಲ್ಲಿ ರಜತ್ ಪಾಟಿದಾರ್ ಆರ್ಸಿಬಿ ತಂಡವನ್ನ ಮುನ್ನಡೆಸಲಿದ್ದಾರೆ. ಟ್ರೋಫಿ ಗೆಲ್ಲುವ ಬರವನ್ನ ನೀಗಿಸುವ ದೊಡ್ಡ ಚಾಲೆಂಜ್ ಪಾಟಿದಾರ್ ಮೇಲಿದೆ. ಇದೀಗ ಆರ್ಸಿಬಿ ತಂಡದ ನಾಯಕನ ಆಟದ ಜೊತೆಗೆ ಅವರ ವೈಯಕ್ತಿಕ ಜೀವನ ಕೂಡ ಭಾರಿ ಚರ್ಚೆಯಲ್ಲಿದೆ. ಪಾಟಿದಾರ್ ತಂಡ ಅಂತ ಬಂದಾಗ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರ ಮದುವೆ. ಆರ್ಸಿಬಿ ತಂಡದಲ್ಲಿ ಆಟವಾಡಲು ರಜತ್ ತಮ್ಮ ಮದುವೆಯನ್ನೇ ರದ್ದು ಮಾಡಿದ್ರು. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಜತ್ ಪಾಟಿದಾರ್ ಆರ್ಸಿಬಿಯ ನೂತನ ಸಾರಥಿ. 2021ರಲ್ಲಿ IPLಗೆ ಪಾದಾರ್ಪಣೆ ಮಾಡಿದ್ರು. ಅದು ಕೂಡ ಆರ್ಸಿಬಿ ತಂಡದ ಮೂಲಕವೇ. ಆದ್ರೆ 2021ರಲ್ಲಿ ಆರ್ಸಿಬಿ ಪರ ಆಡಿದ ಪಾಟಿದಾರ್ ಅವರನ್ನ 2022ರ ಆವೃತ್ತಿಯಲ್ಲಿ ಕೈ ಬಿಡಲಾಗಿತ್ತು. 2022ರಲ್ಲಿ ನಡೆದ ಹರಾಜಿನಲ್ಲಿ ಅವರನ್ನ ಯಾರೂ ಖರೀದಿ ಮಾಡಿರಲಿಲ್ಲ. ಹೀಗಾಗಿ IPLನಿಂದ ದೂರ ಉಳಿದಿದ್ದ ರಜತ್ ತಮ್ಮ ವೈಯಕ್ತಿಕ ಜೀವನದತ್ತ ಗಮನ ಹರಿಸಿದ್ರು. ಹೀಗಾಗಿ ಅವರು ಮದುವೆ ಆಗೋದಕ್ಕೆ ಮುಂದಾಗಿದ್ರು. ಮಧ್ಯಪ್ರದೇಶದ ರತ್ಲಂ ಮೂಲದ ಗುಂಜನ್ ಪಾಟಿದಾರ್ ಎಂಬ ಯುವತಿಯನ್ನ ಮದುವೆ ಆಗಲು ಮುಂದಾಗಿದ್ರು. 2022ರ ಮೇ 9ರಂದು ಮದುವೆ ದಿನಾಂಕ ಕೂಡ ನಿಗದಿಯಾಗಿತ್ತು. ಆದ್ರೆ ವಿಧಿ ಅವರ ಹಣೆಯಲ್ಲಿ ಬೇರೆಯೇ ಬರೆದಿತ್ತು. ಇದರಿಂದಾಗಿ ಅಂದು ನಡೆಯಬೇಕಿದ್ದ ಮದುವೆಯನ್ನ ರಜತ್ ಅವತ್ತು ರದ್ದು ಮಾಡಿದ್ರು. ಅದೇ ನೋಡಿ ಪಾಟಿದಾರ್ ಲೈಫ್ ಟರ್ನಿಂಗ್ ಪಾಯಿಂಟ್. ನಾಳೆ ನನ್ನ ಮದುವೆ ಅಂತ ಪಾಟಿದಾರ್ ಸಂಭ್ರಮದಲ್ಲಿ ಇರಬೇಕಾದ್ರೆ ರಜತ್ಗೆ ಒಂದು ಕಾಲ್ ಬರುತ್ತೆ. ಆರ್ಸಿಬಿ ತಂಡದಲ್ಲಿ ನಿಮ್ಮ ಅವಶ್ಯಕತೆ ಇದೆ ಅಂತ. ಆರ್ಸಿಬಿಯ ಅಂದಿನ ಆಟಗಾರ ಲವ್ನಿತ್ ಸಿಸೋಡಿಯಾ ಗಾಯಗೊಂಡಿದ್ರು. ಅವರ ಬದಲಿಗೆ ಆಡಲು ಬರುವಂತೆ ಟೀಮ್ಗೆ ಜಾಯ್ನ್ ಆಗಿ ಅಂತ ಕರೆ ಬರುತ್ತೆ. ರಜತ್ಗೆ ತಂಡದಿಂದ ಕರೆ ಬಂದಿದ್ದೇ ತಡ. ಮೇ 9ರಂದು ನಡೆಯಬೇಕಿದ್ದ ಮದುವೆಯನ್ನು ರದ್ದು ಮಾಡಿ ಪಾಟಿದಾರ್ ಟೀಮ್ಗೆ ಜಾಯ್ನ್ ಆಗ್ತಾರೆ. ಆ ಟೈಮ್ನಲ್ಲಿ ರಜತ್ ಪಾಟಿದಾರ್ ಅವರನ್ನ ಆರ್ಸಿಬಿ ಮೂಲ ಬೆಲೆ 20 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಅವತ್ತು ಅವರ ನಿರ್ಧಾರಕ್ಕೆ ಅವರ ಭಾವಿ ಪತ್ನಿ, ಕುಟುಂಬಸ್ಥರೆಲ್ಲ ಒಪ್ಪಿಗೆ ನೀಡಿದ್ರು. ಅಲ್ಲಿಂದಲೇ ಆರ್ಸಿಬಿ ಟೀಮ್ನಲ್ಲಿ ರಜತ್ ಸ್ಥಾನ ಭದ್ರವಾಯಿತು. ಇನ್ನು IPL ಮುಗಿಯುತ್ತಿದ್ದಂತೆ ಮತ್ತೆ ಮದುವೆ ದಿನಾಂಕ ನಿಗದಿ ಮಾಡಿದ್ರು. ರಜತ್ ಪಾಟಿದಾರ್ ಗುಂಜನ್ ಜೊತೆ ಅದೇ ವರ್ಷ ಜುಲೈನಲ್ಲಿ ಮದುವೆ ಆಗ್ತಾರೆ. ಲೈಫ್ನಲ್ಲಿ ಏಳು ಬೀಳು ಕಂಡಿರುವ ರಜತ್ ಈಗ ಕೋಟಿಗಳ ಒಡೆಯ. ಕ್ರಿಕೆಟ್ನಿಂದಲೇ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಅವರ IPL ವೇತನ ಹೆಚ್ಚುತ್ತಲೇ ಇದೆ. 2022ರ IPL ಸಂದರ್ಭದಲ್ಲಿ ರಜತ್ನನ್ನ ಆರ್ಸಿಬಿ ಖರೀದಿಸಿದ್ದು ಜಸ್ಟ್ 20 ಲಕ್ಷ ರೂಪಾಯಿಗೆ. ನಂತರ 2023ರ ಆವೃತ್ತಿಯಲ್ಲಿ 20 ಲಕ್ಷಕ್ಕೆ ಆರ್ಸಿಬಿ ಫ್ರಾಂಚೈಸಿ ಉಳಿಸಿಕೊಂಡಿತ್ತು. 2024ರಲ್ಲಿ ಆರ್ಸಿಬಿ ರಜತ್ಗೆ 50 ಲಕ್ಷ ರೂಪಾಯಿಗೆ ಉಳಿಸಿಕೊಂಡಿತ್ತು. ಆದರೆ ಈ ಬಾರಿಯ ಮೆಗಾ ಹರಾಜಿಗೂ ಮುನ್ನವೇ ಆರ್ಸಿಬಿ ಫ್ರಾಂಚೈಸಿ ಪಾಟಿದಾರ್ಗೆ ಸುಮಾರು 11 ಕೋಟಿ ರೂಪಾಯಿ ನೀಡಿ ಉಳಿಸಿಕೊಂಡಿತ್ತು. ಇದು ಕೂಡ ಅವರ ಆದಾಯ ಗಳಿಕೆ ಹೆಚ್ಚಲು ಕಾರಣವಾಗಿದೆ. ಇನ್ನು 2024ರಲ್ಲಿ ರಜತ್ BCCIನೊಂದಿಗೆ ಗ್ರೇಡ್ C ಒಪ್ಪಂದವನ್ನ ಪಡೆದುಕೊಂಡಿದ್ದಾರೆ. ಇದರಿಂದಾಗಿ ರಜತ್ಗೆ ವರ್ಷಕ್ಕೆ 1 ಕೋಟಿ ರೂಪಾಯಿ ವೇತನ ಸಿಗ್ತಿದೆ. ಹೀಗಾಗಿ ರಜತ್ ಪಾಟಿದಾರ್ ನಿವ್ವಳ ಮೌಲ್ಯ 16ರಿಂದ 17 ಕೋಟಿಗೂ ಅಧಿಕ ಇದೆ ಅಂತ ವರದಿಯಲ್ಲಿ ಬಹಿರಂಗವಾಗಿದೆ. ನಮಸ್ಕಾರ.